ಜೈಷ್ ಎ ಮೊಹಮ್ಮದ್ ಮುಖ್ಯಸ್ಥ ಮೌಲಾನಾ ಮಸೂದ್ ಅಡಗುತಾಣವನ್ನು ಧ್ವಂಸ ಮಾಡಲಾಗಿದೆ. ಇವತ್ತಿನ ಏರ್ ಸ್ಟ್ರೈಕ್ನಲ್ಲಿ ಬಹವಲ್ಪುರದಲ್ಲಿರುವ ಮೌಲಾನಾ ಮಸೂದ್ ಅಡಗುತಾಣ ಉಡಿ ಸಾಗಿದೆ. 14 ಉಗ್ರರ ಹತ್ಯೆಯಾಗಿದೆ. ಮೌಲಾನಾ ಮಸೂದ್ ಅಜರ್ ಕಂದಹಾರ್ ವಿಮಾನ ಅಪಹರಣ ಆಗಿತ್ತು ಗೊತ್ತಲ್ಲ, ಆವಾಗ ಭಾರತದಿಂದ ಬಿಡಿಸ್ಕೊಂಡು ಹೋದ್ರಲ್ಲ, ಅವನೇ ಮೌಲಾನಾ ಮಸೂದ್ ಅಜರ್. ಅವನ ಒಂದು ಅಡಗುತಾಣ ಏನಿತ್ತು ಬಹವಲ್ಪುರ್ನಲ್ಲಿ, ಅದನ್ನು ಉಡೀಸ್ ಮಾಡಿದೆ ನಮ್ಮ ಭಾರತೀಯ ಸೇನೆ. 14 ಉಗ್ರರಿದ್ರಂತೆ, ಅದರಲ್ಲಿ 14 ಜನ ಮೃತಪಟ್ಟಿದ್ದಾರೆ. ಹೊಡೆತದ ರಭಸಕ್ಕೆ ಮಲಗಿದ್ದವ್ರು ಮಲಗಿದ್ದಲ್ಲೇ ಜನ್ನತ್ ಕೊಟ್ಟೋಗಿದ್ದಾರೆ. ಜನ್ನತ್ಗೆ ಹೋಗಿರ್ತಕ್ಕಂಥದ್ದು ಅವರೆಲ್ಲರೂ ಕೂಡ. ಅವ್ರಿಗೆ ಹಾಗೆ ಬ್ರೈನ್ ವಾಶ್ ಮಾಡೋದು. ಇದೇ ನೋಡ್ತಾ ಇದ್ದೀರಲ್ಲ, ಇದೇ ದೃಶ್ಯ ಮೌಲಾನಾ ಮಸೂದ್ ಅಜರ್ನ ಅಡಗುತಾಣ. ಸೊ ಅವನು ಇದ್ದ ಅಲ್ಲಿ ಗೊತ್ತಿಲ್ಲ, ಬಟ್ ಟಾರ್ಗೆಟ್ ಮಾಡಿದ್ರಲ್ಲ ಇಂತಿಂಥ ಜಾಗವನ್ನು ಹೊಡಿಬೇಕು ಅಂತ. ಆ ಹೊಡಿಬೇಕು ಅಂದಾಗಲೇ ಇಂಪಾರ್ಟೆಂಟ್ ಯಾವ್ಯಾವ ಜಾಗಗಳು ಇದು, ಆಮೇಲೆ ಕಸಬ್ಗೆ ಟ್ರೈನಿಂಗ್ ಕೊಟ್ಟಂತಹ ಜಾಗ, ಡೇವಿಡ್ ಹೆಡ್ಲಿಗೆ ಟ್ರೈನಿಂಗ್ ಕೊಟ್ಟಂತಹ ಜಾಗ, ಯಾವ ಯಾವ ದಾಳಿ ಆಯಿತು ಭಯೋತ್ಪಾದಕ ದಾಳಿ, ಆ ಭಯೋತ್ಪಾದಕರಿಗೆ ಎಲ್ಲೆಲ್ಲಿ ಟ್ರೈನಿಂಗ್ ಆಗಿತ್ತು ಆ ಜಾಗಗಳನ್ನೇ ಹೊಡೆದಿರ್ತಕ್ಕಂಥದ್ದು. ರೈಟ್, ಈ ಬಗ್ಗೆ ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ್ ಶಬೀರ್ ಅವರಿಂದ ಪಡ್ಕೊಳ್ಳೋಣ. ಶಬೀರ್, ಅಂದರೆ ಈ ಪೂರ್ವ ತಯಾರಿ ಇತ್ತಲ್ಲ ನಮ್ಮ ಸೈನ್ಯದವರದ್ದು, ಎಲ್ಲೆಲ್ಲಿ ಟಾರ್ಗೆಟ್ ಮಾಡಬೇಕು ಅಂತಂದ್ಬಿಟ್ಟು, ಆ ಪೂರ್ವ ತಯಾರಿಗೇ ಹೆಚ್ಚು ಕಡಿಮೆ ಈ 14 ದಿನ ಆಯ್ತಾ ಅಂತ ನನಗೆ ಮೇಲಿಂದ ಮೇಲೆ ಮೀಟಿಂಗ್ಗಳಾಗ್ತಾ ಇತ್ತು. ಇನ್ನೂ ಯಾಕೆ ಅಟ್ಯಾಕ್ ಮಾಡಿಲ್ಲ ಅಂತ ಭಾರತೀಯರು ಕೇಳ್ತಾ ಇದ್ರು. ಈ 14 ದಿನ ಇಂಥ ಸ್ಥಳಗಳನ್ನು ಗುರುತಿಸೋದಕ್ಕೆ ಬೇಕಾಗಿರಬಹುದಾಗಿತ್ತಾ ಅಂತ ಅಂದ್ಬಿಟ್ಟು. ಅರವಿಂದ್, ನೋಡಿ, ಈ ಸ್ಥಳಗಳೇನು ಗುರುತು ಮಾಡಿದ್ದಾರೆ ಅಥವಾ ದಾಳಿಯಾಗಿದ್ದಾವೆ, ಈ ಸ್ಥಳಗಳ ಆಕ್ಟಿವಿಟೀಸು ಮೊದಲಿಂದಲೂ ಕೂಡ ಭಾರತದ ಗುಪ್ತಚರ ಇಲಾಖೆ ಮತ್ತು ರಾ ಬಳಿ ಇತ್ತು. ಆದರೆ ಇದ್ದಂಥ ಮಾಹಿತಿಗಳನ್ನು ಆಧರಿಸಿ ಎಲ್ಲೆಲ್ಲಿ ಟಾರ್ಗೆಟ್ ಮಾಡ್ಬೋದು ಅನ್ನುವಂಥದ್ದು ಮುಖ್ಯವಾಗಿದ್ದಂತಹ ಪ್ರಶ್ನೆ ಆಗಿರುವಂಥದ್ದು, ಮತ್ತು ಹೇಗೆ ಟಾರ್ಗೆಟ್ ಮಾಡಿ ಬರಬೇಕು ಅನ್ನುವಂಥದ್ದು. ಯಾಕೆಂದರೆ ಪಾಕಿಸ್ತಾನವು ಕೂಡ ಸಾಕಷ್ಟು ಹೈ ಅಲರ್ಟ್ನಲ್ಲಿತ್ತು, ಎಲ್ಲ ರೀತಿಯಾದಂಥ ತಯಾರಿಗಳನ್ನು ಕೂಡ ಮಾಡ್ಕೊಳ್ತಾ ಇತ್ತು. ಸೊ ಹೀಗಾಗಿ ಪಾಕಿಸ್ತಾನದ ಕಣ್ಣು ತಪ್ಪಿಸಿ ಅಲ್ಲಿ ದಾಳಿಯನ್ನು ಮಾಡಿ ಬರಬೇಕಾಗತ್ತೆ. ಸೊ ಹಾಗಾಗಿ ಇದಕ್ಕೆ ಒಂದಿಷ್ಟು ಸಮಯವನ್ನು ತೆಗೆದುಕೊಂಡಿರುವಂಥ ಸಾಧ್ಯತೆಗಳಿದ್ದಾವೆ. ಮತ್ತು ದಾಳಿಯನ್ನು ಮಾಡಿದ ಬಳಿಕ ನೋಡಿ ಎಲ್ಲರಿಗೂ ಕೂಡ ಉತ್ತರದಾಯಿ ಆಗ್ತೀವಿ ನಾವು. ಒಂದು ಜಾಗತಿಕ ಮಟ್ಟದಲ್ಲೂ ಕೂಡ ಉತ್ತರವನ್ನು ಕೊಡಬೇಕಾಗುತ್ತೆ, ದೇಶದ ಜನರಿಗೂ ಕೂಡ ಉತ್ತರವನ್ನು ಕೊಡಬೇಕಾಗುತ್ತೆ. ಮತ್ತು ಯಾವುದೇ ಒಂದು ಕಾರ್ಯಾಚರಣೆ ಮಾಡಬೇಕಾದಂಥ ಸಂದರ್ಭದಲ್ಲಿ ಭಾಳಷ್ಟು ಸೂಕ್ಷ್ಮವಾಗಿ ಕಾರ್ಯಾಚರಣೆಯನ್ನು ಮಾಡಬೇಕು. ಯಾಕೆಂದರೆ 2 ದೇಶಗಳ ನಡುವೆ ನಡೀತಿರುವಂತಹ ಘರ್ಷಣೆ ಆಗಿರುವಂಥದ್ದು. ಒಂದು ಸಣ್ಣ ವ್ಯತ್ಯಾಸವೂ ಕೂಡ ಆದರೂ ಕೂಡ ಅದು ಬಹಿರಂಗವಾಗಿ ಯುದ್ಧವನ್ನು ಸಾರದಂತೆ ಆಗುತ್ತೆ. ಸೊ ಹಾಗಾಗಿ ಈ ಒಂದು ಎಚ್ಚರಿಕೆಯನ್ನು ವಹಿಸುವಂಥ ದೃಷ್ಟಿಯಿಂದ, ಮಿಷನನ್ನು ಸಕ್ಸಸ್ಫುಲ್ ಮಾಡುವಂಥ ದೃಷ್ಟಿಯಿಂದ ಭಾರತೀಯ ಸೇನೆ ಮತ್ತು ಸರ್ಕಾರ ಸಾಕಷ್ಟು ಸಮಯವನ್ನು ತೆಗೆದುಕೊಂಡಿರುವಂಥ ಸಾಧ್ಯತೆಗಳಿದ್ದಾವೆ. ಇದಕ್ಕಾಗಿ ಬ್ಯಾಕ್ ಟು ಬ್ಯಾಕ್ ಮೀಟಿಂಗ್ಗಳನ್ನ ಮಾಡಿರುವಂಥ ಸಾಧ್ಯತೆಗಳನ್ನು ಕೂಡ ನಾವು ನೋಡ್ಬೋದು. ಸೊ ಒನ್ಸ್ ಟಾರ್ಗೆಟ್ ಫಿಕ್ಸ್ ಆದಮೇಲೆ ಯಾವ ರೀತಿಯಾದಂಥ ದಾಳಿಯನ್ನು ಮಾಡಬೇಕು, ಹೇಗೆ ದಾಳಿಯನ್ನು ಮಾಡಬೇಕು, ಏಕಕಾಲದಲ್ಲಿ ಎಷ್ಟು ಸ್ಥಳಗಳ ಮೇಲೆ ದಾಳಿಯನ್ನು ಮಾಡಬೇಕು. ಈಗ ನೋಡಿ 9 ಸ್ಥಳಗಳನ್ನ ಟಾರ್ಗೆಟ್ ಮಾಡ್ಕೊಂಡಿರುವಂಥದ್ದು. ಸೊ ಈ ಹಿಂದೆ ಎಲ್ಲ ಒಂದೊಂದು ಸ್ಥಳಗಳನ್ನ ಟಾರ್ಗೆಟ್ ಮಾಡಲಾಗ್ತಿತ್ತು. ಈಗ 9 ಸ್ಥಳಗಳನ್ನು ಟಾರ್ಗೆಟ್ ಮಾಡಬೇಕು ಅಂದರೆ ಅದಕ್ಕೆ ವರ್ಕೌಟ್ ಕೂಡ ಜಾಸ್ತಿಯನ್ನು ಮಾಡಬೇಕಾಗತ್ತೆ. ಸೊ ಹೇಗೆ ತಯಾರಿಯನ್ನು ಮಾಡ್ಕೊಳ್ಳುವಂಥದ್ದು, ಯಾವ್ಯಾವ ಯುದ್ಧ ವಿಮಾನಗಳನ್ನು ಬಳಕೆ ಮಾಡ್ಕೊಳ್ಬೇಕಾಗತ್ತೆ, ಯಾವ ಮಿಸೈಲ್ಗಳನ್ನು ಯೂಸ್ ಮಾಡಬೇಕಾಗುತ್ತೆ, ಈ ರೀತಿಯಾದಂಥ ಸಾಕಷ್ಟು ಟೆಕ್ನಿಕಲ್ ಪ್ರಶ್ನೆಗಳು ಕೂಡ ಇರ್ತವೆ. ಅವೆಲ್ಲವುಗಳ ಪ್ರಶ್ನೆಗಳಿಗೂ ಕೂಡ ಉತ್ತರವನ್ನು ಕಂಡುಕೊಳ್ಬೇಕಾಗತ್ತೆ. ಒಂದು, ಎರಡನೇದ್ದು ಪಾಕಿಸ್ತಾನದ ಕಣ್ ತಪ್ಪಿಸಿ ಯಶಸ್ವಿ ಕಾರ್ಯಾಚರಣೆಯನ್ನು ಮಾಡಬೇಕಾಗುತ್ತೆ. ಎರಡನೇದ್ದು, ಮೂರನೇದ್ದು ಜಾಗತಿಕ ಮಟ್ಟದಲ್ಲಿ ಉತ್ತರವನ್ನು ಕೊಡಬೇಕಾಗಿರುವಂತಹ ಹಿನ್ನೆಲೆಯಲ್ಲಿ ಕೇವಲ ಭಯೋತ್ಪಾದಕ ನೆಲೆಗಳನ್ನು ಮಾತ್ರ ಗುರುತಿಸುವಂಥದ್ದು, ಜನಸಾಮಾನ್ಯರಿಗೆ ಜಾಸ್ತಿ ಡ್ಯಾಮೇಜ್ ಆಗದ ರೀತಿಯಲ್ಲಿ ನೋಡ್ಕೊಳ್ಳುವಂಥದ್ದು. ಸೊ ಈ ಎಲ್ಲ ತಯಾರಿಗೆ ಒಂದಿಷ್ಟು ಸಮಯ ಬೇಕಾಗುತ್ತೆ. ಬಹುಶಃ ಅದಕ್ಕಾಗಿ ಈ ಸಮಯ ತೆಗೆದುಕೊಂಡಂತೆ ಕಾಣಿಸ್ತಾ ಇದೆ. ಹಾಗೆ ಸಂಪರ್ಕದಲ್ಲಿ ಶಬೀರ್, ನಿಮ್ಮ ಜೊತೆ ನಾನು ಮತ್ತೆ ಮಾತನಾಡ್ತೀನಿ. ಇನ್ನು ಈ ದಾಳಿಯ ಸಂದರ್ಭದಲ್ಲಿ ಉಗ್ರರನ್ನು ಯಾವ ರೀತಿ ಭಾರತ ಹೊಸಕಾಕ್ತು, ಆ ಹೊಸಕಾಕಿದ್ದರಲ್ಲಿ ಪ್ರಮುಖವಾದಂತಹ ವ್ಯಕ್ತಿ ಅಬ್ದುಲ್ ಮಲಿಕ್ ಅಂತಂದ್ಬಿಟ್ಟು. ಆ ಅಬ್ದುಲ್ ಮಲಿಕ್ ಸೇರಿದಂತೆ 3 ಜನ ಉಗ್ರ ಕ್ರಿಮಿಗಳು ಸತ್ತಿದ್ದಾರೆ ಒಂದೇ ಏಟಿಗೆ. ಆ ದೃಶ್ಯವನ್ನು ಕೂಡ ನಾವು ನೋಡ್ತಾ ಇದ್ವಿ. ಇಲ್ಲಿ ನೀವು ನೋಡ್ತಾ ಇದ್ದೀರಲ್ಲ, ಇದನ್ನು ಇವತ್ತಿನ ಪ್ರೆಸ್ ಮೀಟ್ನಲ್ಲಿ ಪ್ರತಿಯೊಂದು ವಿಜುವಲ್ಸನ್ನು ಕೂಡ ತೋರಿಸಿದ್ರು. ಯಾವ ಉಗ್ರ ಶಿಬಿರಗಳು ಎಲ್ಲೆಲ್ಲಿ ನಡೀತಾ ಇದೆ ನೋಡಿ. ಬಿಂಬರ್ದು ನೋಡ್ತಾ ಇದ್ದೀರಾ ನೀವೀಗ. ಆ ಉಗ್ರ ಶಿಬಿರ ಹೇಗಿದೆ, ಹೇಗೆ ನಾವು ಅದನ್ನು ಟಾರ್ಗೆಟ್ ಮಾಡಿದ್ವಿ, ಯಾವ ಉಗ್ರರು ಇಲ್ಲಿ ತರಬೇತಿಯನ್ನು ಪಡ್ಕೊಂಡಿದ್ರು, ಈ ಎಲ್ಲ ಆ ಕೋಟ್ಲಿ ಅಂತಕ್ಕಂಥ ಪ್ರದೇಶದಲ್ಲಿ ಉಗ್ರ ಶಿಬಿರ ಯಾವುದು, ಅಲ್ಲಿ ನಾವು ಯಾವ ರೀತಿ ಅಟ್ಯಾಕ್ ಮಾಡಿದ್ವಿ, ಯಾಕೆ ಅಟ್ಯಾಕ್ ಮಾಡಿದ್ವಿ, ಈ ದೃಶ್ಯಗಳನ್ನು ಇವತ್ತಿನ ಪ್ರೆಸ್ ಮೀಟ್ನಲ್ಲಿ ವಿತ್ ಪ್ರೂಫ್ ಎಕ್ಸ್ಪ್ಲೈನ್ ಮಾಡ್ತಾ ಹೋದರು ಕರ್ನಲ್ ಸೋಫಿಯಾ ಖುರೇಶಿ ಮತ್ತು ವಿಂಗ್ ಕಮಾಂಡರ್ ವ್ಯೋಮಿಕಾ ಸಿಂಗ್ ಅವರು. ನೋಡಿ, ಇದು ಸರ್ಜಾಲ್ ಅಂತಕ್ಕಂಥ ಪ್ರದೇಶ. ಈ ಸರ್ಜಾಲ್ ಪ್ರದೇಶದಲ್ಲೂ ಕೂಡ ನಾವು ಸ್ಟ್ರೈಕ್ ಮಾಡಿದ್ದೀವಿ ಇವತ್ತು.